ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವತಿಯಿಂದ ಡಾಕ್ಟರ್ ಜಾನಕಿ ತೋರುವಿ ಅವರಿಗೆ ಸನ್ಮಾನ. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಧಾರವಾಡದ ಪ್ರವಾಸಿ ಮಂದಿರದಲ್ಲಿ ಮಾಸಿಕ ಸಭೆ ನಡೆಸಲಾಗಿದೆ. ನೌಕರರ ಸಂಘದ ಸಾಮಾಜಿಕ ಕಾರ್ಯದ ಚಟುವಟಿಕೆಯೊಂದಿಗೆ ಜಿಲ್ಲೆಯ ಎಲ್ಲ ತಾಲೂಕು, ಹೋಬಳಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಗ್ಗಟ್ಟಾಗಿ ಸಂಚರಿಸಿ ಆರ್ಥಿಕ ಹಾಗೂ ಮೂಲಭೂತ ಸೌಕರ್ಯದಿಂದ ವಂಚಿತರಾದ ನಮ್ಮ ಜನಾಂಗದ ಕುಟುಂಬಗಳನ್ನು ಗುರುತಿಸಿ ಸಮಾಜದ ಮುನ್ನೆಲೆಗೆ ತರುವ ಪ್ರಯತ್ನದೊಂದಿಗೆ ಬರುವ ಆಗಸ್ಟ್ ತಿಂಗಳಿನಲ್ಲಿ ಧಾರವಾಡ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಹಾಗೂ ಆರೋಗ್ಯ ತಪಾಸಣೆಯಂತಹ ಬೃಹತ್ ಕಾರ್ಯಕ್ರಮಗಳನ್ನು ಮಾಡುವ ಕುರಿತು ಸಂಘದ ಪದಾಧಿಕಾರಿಗಳೆಲ್ಲರೂ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ನೌಕರ ಸಂಘದ ಧಾರವಾಡದ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರು ಹಾಗೂ ಒಪಿಡಿ ಉಸ್ತುವಾರಿ ಅಧಿಕಾರಿಯಾದ ಡಾಕ್ಟರ್ ಶ್ರೀಮತಿ ಜಾನಕಿ ತೋರುವಿ ಅವರನ್ನ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಲಾಗಿದೆ. ಸಂಜೆಯ ಸಮಾರಂಭದಲ್ಲಿ ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲ ಬಂಧು ಮಿತ್ರರಿಗೆ ನನ್ನ ಭೀಮ ನಮನಗಳು. ನಾನು ಡಾಕ್ಟರ್ ಜಾನಕಿ ತೋರುವಿ ಪ್ರಾಧ್ಯಾಪಕರಾಗಿ ಹಾಗೂ ಹೊರರೋಗಿಗಳ ವಿಭಾಗದ ಉಸ್ತುವಾರಿ ಅಧಿಕಾರಿಯಾಗಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷೆಯಾಗಿ ನಮ್ಮ ಸಮಿತಿಯು ರಚನೆ ಆದ ನಂತರ ನನ್ನನ್ನು ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಎಲ್ಲ ಮುಖ್ಯವಾಗಿ ಇದಕ್ಕೆ ಹೇಳಬೇಕಂದ್ರೆ ಮುಂಚೂಣಿಯಲ್ಲಿರೋರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಮಾನ್ ರಂಜಿತ್ ಮಾನ್ಕರ್ ಸರ್ ಅವರು ಹಾಗೂ ನನ್ನ ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನನ್ನ ಜೊತೆಯಲ್ಲಿ ಇವತ್ತು ಸೇರಿದ್ದಾರೆ. ಇದು ಮೊಟ್ಟ ಮೊದಲನೆಯ ಸಭೆ. ನಾನು ಅಧ್ಯಕ್ಷಳಾದ ನಂತರ ಮೊಟ್ಟ ಮೊದಲನೆಯ ಸಭೆ. ಈ ಸಭೆಯ ಉದ್ದೇಶ ನೌಕರರ ಸಂಘ ಕಟ್ಕೊಳ್ಳೋ ಉದ್ದೇಶ ಏನು ಅನ್ನೋದು. ಸಾಕಷ್ಟು ಸಂಘಗಳು ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಲ್ಲಿ ಇವತ್ತು ಹುಟ್ಟು ಹಾಕಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಅದು ನೈಜಿಕತೆಯಲ್ಲಿ ಕಾರ್ಯಗಳನ್ನು ನಿಜ ರೂಪಕ್ಕೆ ತರುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗಂತೂ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ಅರಿವಿಲ್ಲ. ನಮ್ಮ ಈ ಸರ್ಕಾರಿ ಸಂಘದ ಉದ್ದೇಶ ಇಷ್ಟೇ, ನಾವೆಲ್ಲ ಇವತ್ತು ವಿದ್ಯಾವಂತರಾಗಿ ನಮ್ಮ ಇಲಾಖೆಗಳಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರೋದು ನಮ್ಮ ಸಮುದಾಯದವ್ರನ್ನ ನಾವು ಬಾಬಾ ಸಾಹೇಬ್ರಿಗಾಗಲೇ ನಮಗೆ ಹಾಕಿಕೊಟ್ಟ ಮಾರ್ಗ, ನಾವು ಅವ್ರು ಹತ್ತಿಸಿದಂಥ ರಥವನ್ನು ನಾವು ಮುಂದೆ ಎಳ್ಕೊಂಡು ಹೋಗಬೇಕಾಗಿದೆ. ಆ ಒಂದು ಜವಾಬ್ದಾರಿಯನ್ನು ನಾವು ವಿದ್ಯಾವಂತರಾಗಿ ಇವತ್ತು ಎಲ್ಲರೂ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳುವಂಥ ಕೆಲಸ ಈ ಸಂಘದ ಪರವಾಗಿ ಆಗಬೇಕು. ಅದಲ್ಲದೆ ನಮ್ಮ ಸಮುದಾಯಕ್ಕೆ ಅವ್ರು ನಮ್ಮ ಮೇಲೆತ್ತಿ ಹಿಡಿಯುವಂತಹ ಕೆಲಸ ಕಾರ್ಯಚಟುವಟಿಕೆಗಳು ನಮ್ಮೆಲ್ಲರಿಂದ ಆಗುವಂತಹ ಒಂದು ಇವತ್ತು ಕಾರ್ಯಸೂಚಿಯನ್ನು ನಾವು ಇಟ್ಕೊಂಡು ಈ ಸಭೆಯನ್ನು ಇವತ್ತು ಇಲ್ಲಿ ಕರೆದಿದ್ದೇವೆ. ಸಭೆಯ ಉದ್ದೇಶ ಮುಖ್ಯವಾಗಿ ತಾಲೂಕು ವಲಯದಲ್ಲಿ ನಮ್ಮ ಎಲ್ಲ ಬಂಧು ಮಿತ್ರರಾದಂತಹ ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಸಂಘದವರನ್ನ ನಮ್ಮ ಈ ಒಂದು ಸಂಘಕ್ಕೆ ಬರಮಾಡಿಕೊಳ್ಳೋದು, ಅದಲ್ಲದೆ ಸದಸ್ಯರನ್ನಾಗಿ ಬರಮಾಡಿಕೊಳ್ಳೋದು. ಅದರ ನಂತರ ಕೆಲವೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬರೋ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳಬೇಕೆಂಬ ಒಂದು ನಿರ್ಧಾರವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಇದರ ಜೊತೆಗೇನೆ ನಾವು ಇನ್ನೂ ಕೆಲವೊಂದು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಾವು ಏರ್ಪಡಿಸಬೇಕು ನಮ್ಮ ಸಂಘದ ವತಿಯಿಂದ ಅಂತ ಒಂದು ಅನಿಸಿಕೆ. ಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿದ್ದೇವೆ. ಅದು ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ನೌಕರಸ್ಥರು ಇಲ್ಲಿ ತಮ್ಮ ಹಸ್ತವನ್ನು ಚಾಚಿ ನಮ್ಮ ಜೊತೆಗೆ ಹೆಲಿಕೊಟ್ಟು ನಿಲ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಮುನ್ನುಗ್ತಾ ಇದ್ದೀವಿ. ಅದೇ ಭರವಸೆಯಿಂದ ಇಲ್ಲಿ ಕೆಲಸಗಳು ನಡೀತಾವೆ ಅನ್ನೋ ಒಂದು ನಂಬಿಕೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಅಣ್ಣ ತಮ್ಮಂದಿರಾದಂತಹ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಂಘದ ವತಿಯಿಂದ ಶ್ರೀಯುತ ದೊಡ್ಡಮನಿಯವರು ಹಾಗೂ ಸಂಗಮೇಶ್ ಅವರು ಹಾಗೂ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ರಂಜಿತ್ ಮಾನ್ಕರ್ ಸರ್ ಅವರು ಈ ಸಂದರ್ಭದಲ್ಲಿ ನನಗೆ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಕ್ಕಾಗಿ ಸನ್ಮಾನ ಕಾರ್ಯವನ್ನು ಕೈಗೊಂಡು
ನನಗೆ ಇನ್ನಷ್ಟು ಹುಮ್ಮಸ್ಸನ್ನ ತುಂಬಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅವ್ರಿಗೆಲ್ಲರಿಗೂ ನಾನು ಅರ್ಪಿಸುತ್ತೇನೆ. ಇಂದಿನ ಸಭೆಯಲ್ಲಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಆದ ರಂಜಿತ್ ಮಾನೇಕರ್, ಪ್ರಶಾಂತ್ ಮಾದಾರ, ಸುಭಾಷ್ ಪುಲೆ, ಶ್ರೀಕಾಂತ್ ಗಡಿದವರ್, ಡಾಕ್ಟರ್ ಶ್ರೀಮತಿ ಇಂದು ರವಿಕುಮಾರ್, ಶೆನ್ನಮ್ಮ ಹರಿಚಂದ್, ಅನಿಲ್ ರತ್ನಾಕರ್, ಲಕ್ಷ್ಮಣ್ ಸಂಶಿ, ರವಿಚಂದ್ರ ಚಲವಾದಿ, ವಿನಯ್ ಚಲವಾದಿ, ರಾಜು ಚೆಬ್ಬಿ, ಸಂಗಮೇಶ್ ದೊಡ್ಡಮನಿ, ಸಂತೋಷ್ ದೊಡ್ಡಮನಿ ಹಾಗೂ ಹಲವಾರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.